ರಾಜ್ಯಪಾಲರಿಗೆ ಆಹ್ವಾನವನ್ನ ಕೊಡೋಕೆ ಒಂದು ಜಿಜ್ಞಾಸೆ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾನೂನು ತಜ್ಞರ ಜೊತೆ ಸಮಾಲೋಚನೆಗೆ ಮುಂದಾಗಿದ್ದಾರೆ ರಾಜ್ಯಪಾಲರು. ಅವರು ಕೇರಳದ ರಾಜ್ಯಪಾಲರು, ತಮಿಳುನಾಡಿನ ಹಂಗಾಮಿ ರಾಜ್ಯಪಾಲರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ತಿರುವನಂತಪುರಂಗೆ ಅವರು ಹೋಗಬೇಕಾಗಿತ್ತು. ಆದ್ರೆ ಇಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗ್ಬಿಟ್ಟಿದೆ, ಆ ಗೊಂದಲ ಮೂಡ್ಬಿಟ್ಟಿದೆ. ಆ ಗೊಂದಲದ ಕಾರಣಕ್ಕಾಗಿ ತಮ್ಮ ಪ್ರವಾಸವನ್ನ ರದ್ದುಗೊಳಿಸಿದ್ದಾರೆ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ಅರ್ಲೇಕರ್. ತಮಿಳುನಾಡಿನ ಈಗಿನ ಪರಿಸ್ಥಿತಿಯ ಬಗ್ಗೆ ಸಮಾಲೋಚನೆಯನ್ನ ನಡೆಸುತ್ತಿದ್ದಾರಂತೆ. ಟಿವಿಕೆಗೆ ಸರ್ಕಾರ ರಚನೆಗೆ ಆಹ್ವಾನಿಸುವ ಬಗ್ಗೆ ಮಾತುಕತೆಯನ್ನೂ ಕೂಡ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ. ಬಟ್ ಫೈನಲ್ ಡಿಸಿಷನ್ ಇನ್ನೂ ಕೂಡ ಹೊರಬಂದಿಲ್ಲ. ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಮುಂದಿನ ನಿರ್ಧಾರ ಅಂತ ಹೇಳಿದೆ ರಾಜ್ಯಪಾಲರ ಕಚೇರಿ. ಆದ್ರೆ ಏನ್ ಡಿಸಿಷನ್ ಅನ್ನೋದು ಇನ್ನೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವಿಜಯ್ ಅವರನ್ನ ಕರೀತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಇದರ ಮಧ್ಯೆ ನಟ ವಿಜಯ್ ಹಾಗೆ ಅವರ ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಅಂದ್ರೆ ರಾಜ್ಯಪಾಲರ ವಿರುದ್ಧ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾರೆ ನಟ ವಿಜಯ್. ಇಫ್ ಇನ್ ಕೇಸ್ ಪರ್ಮಿಷನ್ ಸಿಗದೇ ಇದ್ರೆ, ರಾಜ್ಯಪಾಲರು ಆಹ್ವಾನವನ್ನ ನೀಡದೇ ಇದ್ರೆ ಅನ್ನುವಂಥ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ರಾಜ್ಯಪಾಲರು ನಿನ್ನೆಯೇ ಇಲ್ಲ ನೀವು ಸೀಟ್ಗಳನ್ನ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ ಆಮೇಲೆ ಆಹ್ವಾನ ಅನ್ನುವಂಥ ಮಾತನ್ನ ಹೇಳಿದ್ರು. ಇವತ್ತು ಮತ್ತದೇ ಸಿಚುವೇಶನ್ ಕಂಟಿನ್ಯೂ ಆಗಿದೆ. ನಂಬರ್ಸ್ ಕನ್ಫರ್ಮ್ ಆಗೋ ತನಕ ಆಹ್ವಾನವನ್ನ ನೀಡೋದಿಲ್ಲ ರಾಜ್ಯಪಾಲರು ಅನ್ನುವಂಥ ಚರ್ಚೆ. ಏನ್ ಆಯ್ಕೆ ಇದೆ ವಿಜಯ್ ಅವರ ಮುಂದೆ, ಏನಾಗಬಹುದು ಅಂತ ಹೇಳಿ? ಹೌದು ವಿದೇಶ್, ಈಗ ತಮಿಳುನಾಡು ರಾಜಕಾರಣ ಪ್ರತಿನಿತ್ಯ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಈಗ ಇವತ್ತು ಎರಡನೇ ಬಾರಿಗೂ ಕೂಡ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಲೋಕಭವನಕ್ಕೆ ಭೇಟಿಯನ್ನು ಕೊಟ್ಟು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನ ಭೇಟಿಯಾಗಿದ್ರು. ಅವರೊಂದಿಗೆ ಎರಡನೇ ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ರು. ಇವತ್ತು ಕೂಡ ರಾಜ್ಯಪಾಲರು ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಹ್ವಾನವನ್ನ ಕೊಡಲಿಲ್ಲ. ನಿಮಗೆ 118 ಮಂದಿ ಎಂಎಲ್ಎಗಳ ಬೆಂಬಲ ಇದೆ ಅನ್ನುವ ಬೆಂಬಲ ಪತ್ರವನ್ನು ತೆಗೆದುಕೊಂಡು ಬನ್ನಿ, ಅದಾದ ಬಳಿಕ ನಿಮಗೆ ಸರ್ಕಾರ ರಚನೆಗೆ ಆಹ್ವಾನವನ್ನು ನೀಡಲಾಗುತ್ತೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಈಗ 118 ಮಂದಿ ಎಂಎಲ್ಎಗಳ ಬೆಂಬಲ ಇಲ್ಲದೆ ಹೋದ್ರೆ ನೀವು ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರ ಅಸ್ಥಿರ ಆಗುತ್ತೆ, ಅದಾದ ಬಳಿಕ ಸರ್ಕಾರ ಪತನ ಆಗುತ್ತೆ. ಈ ಕಾರಣಕ್ಕಾಗಿ ನೀವು ಬಹುಮತವನ್ನ ಸಾಬೀತುಪಡಿಸುವಂತಹ ಅಗತ್ಯವಾದಂತಹ 118 ಮಂದಿ ಶಾಸಕರ ಸಹಿ ಇರುವಂತಹ ಪತ್ರದೊಂದಿಗೆ ನನ್ನನ್ನು ಬಂದು ಭೇಟಿಯಾಗಿ ಅನ್ನೋ ಒಂದು ಮಾತನ್ನ ಇವತ್ತು ಕೂಡ ಪುನರುಚ್ಚಾರವನ್ನ ಮಾಡಿದರೆ. ಇದರಿಂದಾಗಿ ತಮಿಳುನಾಡಿನಲ್ಲಿ ಈಗ ರಾಜಕೀಯ ಬಿಕ್ಕಟ್ಟು ಎದುರಾಗಿದೆ. ಸತತ 2 ದಿನಗಳ ಕಾಲ ಲೋಕಭವನಕ್ಕೆ ಭೇಟಿ ಕೊಟ್ಟು ರಾಜ್ಯಪಾಲರನ್ನು ಭೇಟಿಯಾದ್ರೂ ಕೂಡ ಆ ಬಿಕ್ಕಟ್ಟು ಅಂತ್ಯ ಆಗ್ತಾ ಇಲ್ಲ. ರಾಜ್ಯಪಾಲರ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಕೂಡ ಮತ್ತೊಂದು ಕಡೆಯಲ್ಲಿ ಕಾನೂನು ತಜ್ಞರನ್ನು ಕೂಡ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಹ್ವಾನವನ್ನ ಕೊಡಬೇಕು ಅದ್ರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಟಿವಿಕೆ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳು ಕೂಡ ವಕೀಲರೊಂದಿಗೆ ಚರ್ಚೆಯನ್ನು ನಡೆಸ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ರಾಜ್ಯಪಾಲರು ಸರ್ಕಾರ ರಚನೆಗೆ 2 ದಿನ ಓದಿ ಕೇಳಿದ್ರು ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ ರಾಜ್ಯಪಾಲರ ಈ ತೀರ್ಮಾನದ ವಿರುದ್ಧ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ರಾಜ್ಯಪಾಲರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಮನವಿಯನ್ನ ಮಾಡ್ಕೊಳ್ಬೇಕಾ ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಮೊದಲನೇದಾಗಿ ಯಾವುದೇ ಒಂದು ಸರ್ಕಾರದ ಬಹುಮತ ರಾಜಭವನದಲ್ಲಿ ನಿರ್ಧಾರ ಆಗಬಾರ್ದು, ಅದು ವಿಧಾನಸಭೆಯಲ್ಲಿ ನಿರ್ಧಾರ ಆಗಬೇಕು ಅಂತ ಹೇಳಿ ಈ ಹಿಂದೆ ಬೊಮ್ಮಾಯಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಅದೇ ತೀರ್ಪನ್ನ ಈಗ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅನುಸರಿಸಲಾಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ರಾಜ್ಯಪಾಲರುಗಳು ಅತಿ ದೊಡ್ಡ ರಾಜಕೀಯ ಪಕ್ಷವನ್ನು ವಿಧಾನಸಭೆಯಲ್ಲಿ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡ್ತಾರೆ. ಆ ಪಕ್ಷಕ್ಕೆ ಸರ್ಕಾರ ರಚನೆಗೆ ಮೊದಲಿಗೆ ಅವಕಾಶವನ್ನು ಕೊಟ್ಟು ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತುಪಡಿಸಲಿಕ್ಕೆ ಕಾಲಾವಕಾಶವನ್ನು ಕೊಡ್ತಾರೆ. ಅದು 2 ದಿನ ಆಗ್ಬೋದು, 3 ದಿನ ಆಗ್ಬೋದು ಅಥವಾ 15 ದಿನ ಆಗ್ಬೋದು. ಅಷ್ಟು ದಿನಗಳ ಒಳಗಾಗಿನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂತರು ವಿಧಾನಸಭೆಯಲ್ಲಿ ತಮಗಿರುವಂತಹ ಬಹುಮತವನ್ನ ವಿಧಾನಸಭೆಯಲ್ಲೇ ಸಾಬೀತುಪಡಿಸಬೇಕಾಗುತ್ತೆ. ಅದಾದ ಬಳಿಕ ಅವರ ಸರ್ಕಾರ ಮುಂದುವರಿಸಬೇಕಾ ಬೇಡವಾ ಅನ್ನೋದ್ರ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಬಹುಮತವನ್ನು ಸಾಬೀತುಪಡಿಸಬೇಕಾಗದೇ ಇದ್ರೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಈಗಲೇ ರಾಜ್ಯಪಾಲರು ಅವರನ್ನ ವಜಾ ಮಾಡುವಂತ ಅಧಿಕಾರ ಕೂಡ ಇರುತ್ತೆ. ಈಗ ಸಂವಿಧಾನದ 164(1) ವಿಧಿಯಲ್ಲಿ ರಾಜ್ಯಪಾಲರು ಅತಿ ದೊಡ್ಡ ಪಕ್ಷವನ್ನ ಅಥವಾ ಬಹುಮತ ಪಡೆದಂತಹ ರಾಜಕೀಯ ಪಕ್ಷವನ್ನ ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಹ್ವಾನವನ್ನು ಕೊಡಬೇಕು. ಆದ್ರೆ ತಮಿಳುನಾಡಿನ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಈಗ ಟಿವಿಕೆ ಪಕ್ಷ 108 ಸ್ಥಾನಗಳೊಂದಿಗೆ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಹೀಗಾಗಿ ಈಗ ತಮಿಳುನಾಡು ರಾಜಕಾರಣದಲ್ಲಿ ಒಂದು ರಾಜಕೀಯ ಬಿಕ್ಕಟ್ಟೆ ಎದುರಾಗಿದೆ. ಈಗ ವಿಸಿಕೆ ಪಕ್ಷದ ಮುಖ್ಯಸ್ಥ ತಿರುಮಾಳವನ್ನು ಕೂಡ ಈಗಿನ ಸ್ಥಿತಿಯಲ್ಲಿ ರಾಜ್ಯಪಾಲರು ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕು, ಬಹುಮತವನ್ನ ವಿಧಾನಸಭೆಯಲ್ಲಿ ಸಾಬೀತುಪಡಿಸಕ್ಕೆ ವಿನ ರಾಜಭವನದ ಅಂಗಳದಲ್ಲಿ ಅಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಎಡಪಕ್ಷಗಳು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಡಿಎಂಕೆ ಪಕ್ಷ ಕೂಡ ವಿಜಯ್ ಈಗ ಸರ್ಕಾರ ರಚನೆ ಮಾಡಲಿ, ನಾವು ಅವರಿಗೆ ತೊಂದರೆಯನ್ನ ಮಾಡೋದಿಲ್ಲ, ಅಡ್ಡಿಯನ್ನ ಪಡಿಸೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಎಡಿಎಂಕೆ ಮಾತ್ರ ತನ್ನ ಪಕ್ಷದ ಎಂಎಲ್ಎಗಳನ್ನ ಈಗ ಪುದುಚೇರಿಯ ರೆಸಾರ್ಟ್ಗೆ ಶಿಫ್ಟ್ ಮಾಡಿದೆ.
ಜೊತೆಗೆ ಎಡಿಎಂಕೆ ನಾಯಕರುಗಳು ಕೂಡ ಇವತ್ತು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ. ಹಾಗಾಗಿ ಈಗ ಎಡಿಎಂಕೆ ನಾಯಕರುಗಳು ರಾಜ್ಯಪಾಲರಿಗೆ ಏನು ಮನವಿಯನ್ನ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಹೀಗಾಗಿ ಈಗ ರಾಜ್ಯಪಾಲರ ನಿಲುವು ಈಗ ಟೀಕೆಗೂ ಕೂಡ ಗುರಿ ಆಗ್ತಾ ಇದೆ. ಯಾಕೆ ರಾಜ್ಯಪಾಲರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವವಾಗಿದೆ. ಮುಖ್ಯವಾಗಿ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರು ಸಂವಿಧಾನದ ನಿಯಮಗಳ ಅಡಿನಲ್ಲೇ ಕಾನೂನಿನ ಅಡಿನಲ್ಲೇ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಈಗ ಮುಖ್ಯವಾಗಿ ಬಹುಮತ ಇರುವಂತಹ ಪಕ್ಷಕ್ಕೆ ಸಂಘಟನೆ ಮಾಡಲಿಕ್ಕೆ ಆಹ್ವಾನ ನೀಡಬೇಕು ಅನ್ನೋದು ನಿಜ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಕೇಂದ್ರದಲ್ಲಾಗ್ಬೋದು ಅಥವಾ ರಾಜ್ಯದಲ್ಲಾಗ್ಬೋದು ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರದೆ ಅತಂತ್ರ ವಿಧಾನಸಭೆ ಅತಂತ್ರ ಲೋಕಸಭೆ ನಿರ್ಮಾಣ ಆದಂತಹ ಸಾಕಷ್ಟು ಪರಿಸ್ಥಿತಿಗಳಿವೆ. ಆ ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೂಡ ಅತಿ ದೊಡ್ಡ ರಾಜಕೀಯ ಪಕ್ಷವನ್ನೇ ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಅದೇ ಒಂದು ಸಂಪ್ರದಾಯ ವಾಡಿಕೆಯನ್ನ ಈಗ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಕೂಡ ಪಾಲಿಸಬೇಕಾಗಿತ್ತು. ಆ ರೀತಿಯಾಗಿ ಪಾಲಿಸದೇ ಇರೋದು ಈಗ ಟೀಕೆಗೂ ಕೂಡ ಗುರಿ ಆಗ್ತಾ ಇದೆ. ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.